ಪಂದ್ಯ ಮುಂದುವರಿಸಿಕೊಳ್ಬೇಕು. ವೈಷ್ಣವಿ ಪರವಾಗಿ ಉಡುಪಿ ಮೂಲದ ಐಕಾನ್ ಪ್ಲೇಯರ್ ಅಂಕಣಕ್ಕೆ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಒಂದೆಡೆ ಸುಜಿತ್ ಆಚಾರ್ಯ, ಇನ್ನೊಂದೆಡೆಯಲ್ಲಿ ಆಶೀಶ್ ಅಲೆವೂರು. ಮೊದಲ ಓವರ್ಗಾಗಿ ಕ್ಲಾಸಿಕ್ ಕ್ರಿಕೆಟರ್ಸ್ ನ ಪರವಾಗಿ ವಾಸು ಪ್ರಕಾಶ್ ಮೊದಲ ಓವರ್ಗಾಗಿ. ಅಂಪೈರ್ನ ಗ್ರೀನ್ ಸಿಗ್ನಲ್ ದೊರೀತಾ ಇದೆ. ಮೊದಲ ಪವರ್ ಪ್ಲೇ ಹಂತದ ಮೊದಲ ಓವರ್ಗಾಗಿ ತಿಪ್ಟೂರು ಪರಿಸರದ ಅನುಭವಿ ಆಟಗಾರ ವಾಸು ಪ್ರಕಾಶ್ ಮೊದಲ ಓವರ್ಗಾಗಿ. ಗೋಟ್ರಾಕ್ಷಣ ಸ್ವಾಸ್ತಿಕ್, ಮಿಡಾರಿ ಭಾಗದಲ್ಲಿ ಸಾಗರ್ ಭಂಡಾರಿ, ಕಾರ್ಲಾಗಿ ಭಾಗದಲ್ಲಿ ರಘು ಟಿಯನ್, ಶಾರ್ಟ್ ಥರ್ಡ್ ಮ್ಯಾನ್ ಚಿರು. ಮೊದಲ ಓವರ್ ಮೊದಲ ಚೆಂಡು. ಸುಜಿತ್ಗೆ ಸಂತ ಚೆಂಡು. ಈ ಬಾರಿ ಸಾಗರ್ ಭಂಡಾರಿ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಡೈರೆಕ್ಟ್ ಹಿಟ್ ಮಾಡುವಂತ ಪ್ರಯತ್ನ ಈ ಬಾರಿ. ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಮೊದಲ ಓಟ ಸುಜಿತ್ ದಾಖಲಿಸಿಕೊಳ್ತಾ ಇದ್ದಾರೆ. ತಂಡದ ಖಾತೆ ಆರಂಭವನ್ನ ಕಂಡುಕೊಳ್ತಾ ಇದೆ. ಒಂದು ಓಟಗಳ ಸೇರ್ಪಾಡೆ. ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ವೈಷ್ಣವಿಯ ಪರವಾಗಿ ಅದೆಷ್ಟು ಓಟವನ್ನ ಪ್ರೇರಿಸ್ತಾ ನೋಡಬೇಕಾಗಿದೆ. BSY ಕಪ್ 2021 ಪರವಾಗಿ ಈಗ ಅಂಕಣ ಭಾಗದಲ್ಲಿ ದಾಂಡು ಚೆಂಡಿನ ಪರಿಮಿತ ಓವರ್ಗಳ ಯಶಸ್ವಿ ಪಂದ್ಯಾಕೂಟ. ನಿನ್ನೆ 6 ಸ್ಕೋರ್ 12 ಫಾರ್ ವಿದೌಟ್ ಲಾಸ್. 12ಕ್ಕೆ ಹೋದರೆ ನಷ್ಟವಿಲ್ಲದೆ ಆಡ್ತಕ್ಕಂಥ ಒಂದು ತಂಡ ವೈಷ್ಣವಿ ಕ್ರಿಕೆಟರ್ಸ್. BSY ಕಪ್ ನಡೀತಾ ಇದೆ. ರಘುಟಿಯನ್, ವಾಸು ಪ್ರಕಾಶ್, ಅಭಿ, ವರದ, ಚಿರಂತನ್ ಇವರೆಲ್ಲರ ಒಂದು ಕನಸಿನ ಪಂದ್ಯ. ಅವರಿಗೆ ದೀಪು, ಅಪ್ಪಿ, ಪವನ್, ಬಿಲ್ಲಿ, ಕುಮಾರ್ ಫಾರೂಕ್, ವಿಲಾಸ್ ಬಾಯ್, ಶಿವ ಇವರೆಲ್ಲರೂ ಕೂಡ ಒಂದು ಸಹಕಾರವನ್ನು ಕೊಡ್ತಾ ಇದ್ದಾರೆ. ಯಶಸ್ವಿ ಪಂದ್ಯಾಕೂಟ 3ನೇ ಬಾರಿ ಹಗಲು ರಾತ್ರಿಯಾಗಿ ರಾಜ್ಯ ಟೆನ್ನಿಸ್ ಬಾಲ್ ಬುಕ್ ಅನ್ನು ತೀರಿಸಿಕೊಳ್ತಾ ಇದ್ದೇವೆ. ಮೊಟ್ಟ ಮೊದಲ ಬಾರಿಗೆ ಹಗಲು ರಾತ್ರಿಯ ಪಂದ್ಯಾಟಕ್ಕೆ ಒಂದು ಭದ್ರ ಬುನಾದಿ ಹಾಕಿಕೊಟ್ಟಂತ ಒಂದು ಸಂಸ್ಥೆ ಇದ್ರೆ ಅದು ಫ್ರೆಂಡ್ಸ್ ಪಡುಬಿದ್ರೆಯ ತಂಡ. ಆ ಬಳಿಕ ರಾಜ್ಯದ ಸುತ್ತಗಲಕ್ಕೂ ಬಹಳಷ್ಟು ಪಂದ್ಯಾಟಗಳು ವ್ಯವಸ್ಥಿತವಾಗಿ ಯಶಸ್ಸನ್ನು ಕೂಡ ಕಂಡಿದೆ. ಆ ನಿಟ್ಟಿನಲ್ಲಿ ಈಗ BSY ಕಪ್ ಕೂಡ 7 ದಿನದ 2ನೇ ಪಂದ್ಯ ಸಾಗ್ತಾ ಇದೆ. 7ನೇ ಪವರ್ ಪ್ಲೇ ಓವರ್ಗಾಗಿ ಸಾಗರ್ ಭಂಡಾರಿ ಅಂಕಣ ಒಳಭಾಗದಲ್ಲಿ. ಲೆಫ್ಟಿ ಸುಜಿತ ಸ್ಟ್ರೈಕರ್ ಪಡ್ಕೊಳ್ತಾ ಇದ್ದಾನೆ. ನೋ ಬಾಲ್ ಸಿಗ್ನಲ್ ಈ ಬಾರಿ. ಫ್ರೀ ಹಿಟ್ ಲಾಭವನ್ನು ಪಡ್ಕೊಳ್ಬೇಕಾಗಿದೆ. ಸಾಗರ್ ಭಂಡಾರಿ ಮೊದಲ ತಪ್ಪನ್ನು ಮಾಡಿದ್ರು. ಈ ಹಂತದಲ್ಲಿ ಫ್ರೀ ಹಿಟ್ ವೈಷ್ಣವಿಗೆ ಲಭಿಸ್ತಾ ಇದೆ. ಆಶೀಶ್ ಅದ್ಯಾವ ರೀತಿಯ ಓಟವನ್ನು ದಾಖಲಿಸ್ತಾ ನೋಡಬೇಕಾಗಿದೆ. ದಾಂಡು ಚೆಂಡಿನ ಸಮರ BSY ಕಪ್ 2021. ಫ್ರೀ ಹಿಟ್ ಲಾಭವನ್ನು ಪಡ್ಕೊಳ್ತಾ ಇದ್ದಾನೆ ಆಶೀಶ್. ಕೇವಲ 1 ಓಟಗಳಿಗೆ ಅವಕಾಶ ಮಾಡಿಕೊಟ್ರು ಸಾಗರ್ ಭಂಡಾರಿ. ಈ ಹಂತದಲ್ಲಿ 2ನೇ ಚೆಂಡು ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 1 ಎಸೆತಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಅನುಭವಿ ಆಟಗಾರರು ಆರಂಭಿಕ ಹಂತದಲ್ಲಿ ಯಶಸ್ಸನ್ನು ಪಡ್ಕೊಳ್ತಾ ಇದ್ದಾರೆ. 15ಕ್ಕೆ ವಿದೌಟ್ ಲಾಸ್. ಸುಜಿತ್ಗೆ ಸಂತ ಚೆಂಡು. ಸಲ್ಮಾನಿ ಒಳ ತಿರುವನ್ನ ಪಡ್ಕೊಂಡಂತ ಚೆಂಡು. ಗಲ್ಲಿ ಭಾಗದಲ್ಲಿ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ತಟ್ಟಿ ಮುಟ್ಟಿ 1 ಓಟವನ್ನ ಸುಜಿತ್ ದಾಖಲಿಸಿಕೊಳ್ತಾ ಇದ್ದಾರೆ. ಲೆಗ್ ಬೈ ಎನ್ನುವ ಸೂಚನೆ ಕೂಡ ಹರ್ಷ ಮತ್ತು ಮನೋಜ್
ನಿರ್ಣಾಯಕರಾಗಿ. ಮತ್ತೆ ಸಾಗರ್ ಭಂಡಾರಿ. ಭಂಡಾರಿ ಎಸೆದಂತ ಚೆಂಡು ಊಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಆಶೀಶ್ ಬೀಟ್ ಆಗ್ತಾ ಇದ್ದಾರೆ. ತಂಡದ ಮೊತ್ತ ಕೂಡ 16ರಲ್ಲಿ ಸ್ಥಗಿತತೆ ಕಂಡುಕೊಳ್ತಾ ಇದೆ. ಎರಡನೇ ಪವರ್ ಪ್ಲೇ ಓವರ್ಗಾಗಿ. ಎಸ್ ಅಂತ ಚೆಂಡು ಮತ್ತೆ ಗುಡಿಸುವಂತ ಪ್ರಯತ್ನ. ಈ ಬಾರಿ ಆಶೀಶ್ ಓಟಗಳನ್ನು ದಾಖಲಿಸಿಕೊಳ್ತಾ ಇಲ್ಲ. ಲೈನ್ ಹಿಟ್ ಶಾಟ್ಗಳು ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಸಾಗರ್ ಡಾಟ್ ಆಗಿ ಎರಡನೇ ಓವರ್ನಲ್ಲಿ ಯಶಸ್ಸನ್ನು ಪಡ್ಕೊಳ್ತಾ ಇದ್ದಾನೆ. ಈ ಬಾರಿ ಕೂಡ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ. ಈ ಬಾರಿ ಆಶೀಶ್ ಅಲೆವರು ಬ್ಯಾಕ್ ಟು ಬ್ಯಾಕ್ ಹುದ್ದರಿಯನ್ನು ಆವರಿಸಿಕೊಂಡು ಹೊಡೆ ಪ್ರಯತ್ನದಲ್ಲಿ ಈಗ ಊಟಗಳಿಗೆ ಅವಕಾಶಗಳನ್ನು ಸಾಗರ್ ಭಂಡಾರಿ ಮಾಡಿಕೊಡ್ತಾ ಇಲ್ಲ. ಎರಡನೇ ಪವರ್ ಪ್ಲೇ ಯಶಸ್ಸನ್ನು ಕೂಡ ಪಡ್ಕೊಳ್ತಾ ಇದ್ದಾನೆ. ತಂಡದ ಮೊತ್ತ 16 ಓಟಗಳು. ಸ್ಟೆಪ್ ಔಟ್ ಮಾಡಿ ಹೊಡೆ ಪ್ರಯತ್ನ. ಈ ಬಾರಿ ಕವರ್ಸ್ ವಿಭಾಗದಲ್ಲಿ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಆ ನಿಟ್ಟಿನಲ್ಲಿ 2 ಓವರ್ಗಳ ಮುಕ್ತಾಯ. ಸಾಗರ್ ಭಂಡಾರಿ ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 17ಕ್ಕೆ ವಿದೌಟ್ ಲಾಸ್. ಮೂರನೇ ಓವರ್ಗಾಗಿ ಮತ್ತೆ ವಾಸು ಪ್ರಕಾಶ್ ಅವರೇ ಬರ್ತಾ ಇದ್ದಾರೆ. ಮೊದಲ ಪವರ್ ಪ್ಲೇ ಹಂತದಲ್ಲಿ 12 ಓಟಗಳಿಗೆ ಅವಕಾಶ ಮಾಡಿಕೊಟ್ಟಂತ ವಾಸು ಎರಡನೇ ಓವರ್ನಲ್ಲಿ ಸಾಗರ್ ಭಂಡಾರಿ 5 ಓಟಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮೂರನೇ ಓವರ್ಗಾಗಿ ವಾಸು ಪ್ರಕಾಶ್ ಫ್ರಮ್ ಕ್ಲಾಸಿಕ್ಕಿನ ಪರವಾಗಿ ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳಬೇಕು. ಬಹಳಷ್ಟು ಲೇಟ್ ಆಗ್ತಾ ಇದೆ, ದಯವಿಟ್ಟು ಗಮನಿಸಿಕೊಳ್ಳಿ. ಬಿಎಸ್ವೈ ಕಪ್ಪಿನ ಮೊದಲ ಅರ್ಧ ಶತಕವನ್ನು ರಾಜಾ ಸಾಲಿಗ್ರಾಮ ದಾಖಲಿಸಿದ್ರು. ಈ ಬಾರಿ ಆಶೀಸ್ಗೆ ಚೆಂಡು ನೋ ಮ್ಯಾನ್ಸ್ ಲ್ಯಾಂಡ್ ಶಾಟ್ ಅನ್ನು ದಾಖಲಿಸ್ತಾ ಇದ್ದಾನೆ. 3 ಮಂದಿ ಕ್ಷೇತ್ರಕ್ಷರ ನಡುವೆ ಎರಡನೇ ಓಟಗಳನ್ನು ಆಶೀಶ್ ದಾಖಲಿಸ್ತಾ ಇದ್ದಾನೆ. ಹಿಂದಿನ ಬಿಎಸ್ವೈ ಕಪ್ ನಲ್ಲಿ 4 ರಿಂದ 5 ಮಂದಿ ಅರ್ಧ ಶತಕವನ್ನು ದಾಖಲಿಸಿದ್ದಾರೆ. ಇವತ್ತಿನ ಪಂದ್ಯ ರಾಜಾ ಸಾಲಿಗ್ರಾಮ ಮಾತ್ರ ಅರ್ಧ ಶತಕವನ್ನು ಪೂರೈಸಿದ್ರು ಬಿಎಸ್ವೈ ಕಪ್ 2021 ಪರವಾಗಿ. ಈ ಹಂತದಲ್ಲಿ 7 ಓಟಗಳ ಸೇರ್ಪಡೆ. ತಂಡದ ಮೊತ್ತ ಕೂಡ 19ಕ್ಕೆ ತಲುಪ್ತಾ ಇದ್ದಾರೆ. 19ಕ್ಕೆ ವಿದೌಟ್ ಲಾಸ್. 2 ಮಂದಿ ನೆಲ ಕಚ್ಚಿ ಆಟವನ್ನು ಆಡಿದ್ರೆ ಘನತೆ ಗೌರವಾನ್ವಿತ ಮೊತ್ತ ಕಲೆ ಹಾಕುವಂತ ಎಲ್ಲಾ ಸಾಧ್ಯತೆಗಳು ವೈಷ್ಣವಿಯ ಪರವಾಗಿ. ಒಂದೆಡೆ ಸುಜಿತಾಚಾರ್ಯ, ಇನ್ನೊಂದರಲ್ಲಿ ಆಶೀಶ್ ಅಲೆವರು. ಉಡುಪಿ ಮೂಲದ 2 ಅನುಭವಿ ಆಟಗಾರರು ಐಕಾನ್ ಪ್ಲೇಯರ್ ಆಗಿ ಆಟವನ್ನು ಮುಂದುವರಿಸ್ತಾ ಇದ್ದಾರೆ. ಕ್ಲಾಸಿಕ್ ನ ಪರವಾಗಿ ಸ್ವಸ್ತಿಕ್, ಅಕ್ಷಯ್, ಸಾಗರ್ ಭಂಡಾರಿ ರೀತಿಯಾಗಿ 3 ಮಂದಿ ಐಕಾನ್ ಅನ್ನು ಆಡ್ತಾ ಇದ್ದಾರೆ. 30 ಮಂದಿ ಈ ಒಂದು ಪಂದ್ಯಾಟದ ಐಕಾನ್ ಪ್ಲೇಯರ್ ಆಗಿ ಬಿಎಸ್ವೈ ಕಪ್ ಅನ್ನ 10 ಫ್ರಾಂಚೈಸಿಯ ಮಾಲಕರು ಆಡಿಸ್ತಾ ಇದ್ದಾರೆ. ಈ ರೀತಿಯಾಗಿ
ಯಶಸ್ವಿ ಪಂದ್ಯಾಕೂಟ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ವಾಸು 2ನೇ ಬಾರಿ ಆಶೀಸ್ಗೆ ಎಸೆದಂತ ಚೆಂಡು ತೀರಾ ನೆಲದಂಚಲು ಛೇದಿಸಿ ಹೋಗ್ತಾ ಇದೆ. ಸರ್ವಣಿನ ಗುಡಿಸಿ ತೆಗೆಯುವಂತ ಪ್ರಯತ್ನ ಆಶೀಸ್ ಪ್ರಯತ್ನ ವ್ಯರ್ಥ ಆದ್ರೂ ಕೂಡ ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ಬೌಲಿಂಗ್ ಭಾಗದಲ್ಲಿ ಕ್ಲಾಸಿಕ್ ಕ್ರಿಕೆಟರ್ಸ್ ತಿಪ್ಪಟೂರಿನ ತಂಡ. ಮತ್ತೆ ವಾಸು ಈ ಬಾರಿ ಕೂಡ ಬಿರುಸಿನ ಹೊಡೆದ ಕೈ ಹಾಕ್ತಾ ಇದ್ದಾರೆ ಆಶೀಶ್ ಶಾಲೆ ಅವರು. ಸಾಗರ್ ಭಂಡಾರಿ ಕೈ ಸೇರುವ ಮುಖಾಂತರವಾಗಿ ಮೊದಲ ಬ್ರೇಕ್ ಥ್ರೂ. ಆಶೀಶ್ ಬ್ಯಾಕ್ ಟು ಪೆವಿಲಿಯನ್. ಈ ಹಂತದಲ್ಲಿ 19ಕ್ಕೆ 1. ಹೊಸ ದಾಂಡಿಗ ಕಾಟು ಸೇರ್ಪಾಡೆ ಸುಜಿತ್ ಅವರನ್ನು ಕುಡ್ಕೊಳ್ತಾ ಇದ್ದಾನೆ. ಒಂದು ಹಂತದಲ್ಲಿ ಉತ್ತಮ ರೀತಿ ಆಟವನ್ನು ತೋರ್ಪಡಿಸಿದಂತ ಆಶೀಶ್ ಶಾಲೆಯವರು ಸಾಗರ್ ಭಂಡಾರಿ ಕ್ಯಾಚ್ ಮಾಡುವ ಮುಖಾಂತರವಾಗಿ ವಾಸು ಪ್ರಕಾಶ್ ವಿಕೆಟ್ ಅನ್ನು ಪಡ್ಕೊಂಡ್ರು. ಹೊಸ ದಾಂಡಿಗ ಅಂಕಣಕ್ಕೆ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾನೆ. ಸುಜಿತ್ ಗೆಸಂತ ಚೆಂಡು ಸ್ಕ್ವೇರ್ ಲೆಗ್ ಬದಲಿ ಹೊಡೆಯುವಂತ ಪ್ರಯತ್ನ, ಗುಡಿಸಿ ತೆಗೆಯುವಂತ ಪ್ರಯತ್ನಗಳನ್ನ ಮಾಡಿದ್ರು ಅಷ್ಟೇ ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿಗಳ ಸೇರ್ಪಡೆ. 3ನೇ ಓವರ್ನ ಚಾಲ್ತಿಯಲ್ಲಿ ತಂಡದ ಮೊತ್ತ ಕೇವಲ 19 ಓಟುಗಳನ್ನು ದಾಖಲಿಸ್ತಾ ಇದೆ. ಫುಲ್ಟಾಸ್ ಆಗಿ ಬಿದ್ದ ಚೆಂಡು ಮಿಡ್ ವಿಕೆಟ್ ಸಿ ಮಾರೇಕೆ ಹೊರಭಾಗದಲ್ಲಿ ಸುಜಿತ್ ದಾಂಡುದ ಅರ್ಥನವನ್ನ ಗೈದುಕೊಳ್ತಾ ಇದೆ. 6 ಈ ಬಾರಿ ಷಡ್ಕ 6 ಓಟಗಳ ಸೇರ್ಪಡೆ. ಬಹಳಷ್ಟು ಹೊತ್ತಿನ ಬಳಿಕ ಸುಜಿತಿನ ದಾಂಡು ಮುಖಾಂತರವಾಗಿ 6 ಬರ್ತಾ ಇದೆ. ಮೊದಲ 6 ಕೂಡ ಸುಜಿತ್ ದಾಖಲಿಸ್ತಾ ಇದ್ದಾನೆ. ಮತ್ತೆ ಸುಂದರತೆ ಒಂದು ಎಸೆತ, ವೇರಿಯೇಷನ್ ಎಸೆತ ಸ್ವಲ್ಪ ಮಟ್ಟಿಗೆ ಆಟಗಾರನ ವಂಚಿಸ್ತಾ ಇದ್ದ ನಿಟ್ಟಲ್ಲಿ 3 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ 25 ಓಟಗಳು. ಮೊದಲ ಓವರ್ ಮುಕ್ತಾಯದಲ್ಲಿ 12, 2ನೇ ಓವರ್ ಮುಕ್ತಾಯದಲ್ಲಿ 17 ಓಟ. ಈಗ 25 ಓಟವನ್ನು ದಾಖಲಿಸ್ತಾ ಇದ್ದಾರೆ. 25 ಫಾರ್ ಲಾಸ್ ಆಫ್ 1 ವೈಷ್ಣವಿ ಕ್ರಿಕೆಟರ್ಸ್. ವೈಷ್ಣವಿಯ ಪರವಾಗಿ ಮತ್ತೋರ್ವ ವಿರುಸಿನ ಆಟಗಾರ ಕಾಟು. ಎಸ್ಆರ್ ಭಾಗದಲ್ಲಿ ರಾಜ್ಯ ಟೆನ್ನಿಸಿನ ಮತ್ತೋರ್ವ ಆಲ್ರೌಂಡರ್ ಸವ್ಯಸಾಚಿ ಕೂಡ ಸ್ವಸ್ತಿಕ್ ನಾಗರಾಜ್ 4ನೇ ಓವರ್ಗಾಗಿ ಅಂಪೈರ್ ಗಾರ್ ತೆಗೆದುಕೊಳ್ತಾ ಇದ್ದಾರೆ.
8 ಓವರ್ಗಳ ಪಂದ್ಯ 4ನೇ ಓವರ್ನಲ್ಲಿ ಸಾಗ್ತಾ ಇದೆ. ಎಸ್ಆರ್ ಭಾಗದಲ್ಲಿ ಸ್ವಸ್ತಿಕ್ ನಾಗರಾಜ್. ಕಾಟು ಗ್ಯಾಸ್ ಅಂತ ಚೆಂಡು ಗಾಳಿಯಲ್ಲಿ ತೇಲ್ತಾ ಇದೆ. ನಿಟ್ಟಲ್ಲಿ ಈಗ ಒಂದು ಒಟ್ಟುಗಳ ಸೇರ್ಪಡೆ ಶಾರ್ಟ್ ಮಿಡ್ ವಿಕೆಟ್ ಭಾಗದಲ್ಲಿ. ಈ ಹಂತದಲ್ಲಿ ಒಂದೊಂದು ಒಟ್ಟುಗಳ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 26 ಒಟ್ಟುಗಳು ಚಾಲ್ತಿಯ 4ನೇ ಓವರ್ನಲ್ಲಿ. ಒಂದೆರಡು ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಮುಂದುವರಿಕೆಯನ್ನು ಮತ್ತೆ ಕಂಡುಕೊಳ್ತಾ ಇದೆ ವೈಷ್ಣವಿ ಕ್ರಿಕೆಟರ್ಸ್. ಮತ್ತೆ ಗಾರ್ಡ್ ಅನ್ನು ಬದಲಾಯಿಸಿಕೊಳ್ತಾ ಇದ್ದಾರೆ. ರೈಟ್ ಆರ್ಮ್ ರೌಂಡ್ ದ ಮಾದರಿಯಲ್ಲಿ ಸುಜಿತ್ ಆಚಾರ್ಯ ಸ್ಟ್ರೈಕರ್ ನಲ್ಲಿ ಪಡ್ಕೊಳ್ಬೇಕಾಗಿದೆ. ಸುಂದರತೆ ಒಂದು ಸಿಕ್ಸರ್ ಕೂಡ 3ನೇ ಓವರ್ನಲ್ಲಿ ದಾಖಲಿಸಿದಂತ ಆಟಗಾರ. ಸ್ಲೋವರ್ ಚೆಂಡು, ಊಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟೆಡ್ ಎಲ್ವೆಗಳ ಸೇರ್ಪಡೆ. 4ನೇ ಓವರ್ನ 2 ಚೆಂಡುಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮತ್ತೆ ಸ್ವಸ್ತಿಕ್ ಯಾರ್ಕರ್ ಲ್ಯಾಂಡ್ ಡೆಲಿವರಿ. ಸುಜಿತ್ ರಕ್ಷಣಾತ್ಮಕ ಆಟವನ್ನು ಮೊರೆ ಹೋಗ್ತಾ ಇದ್ದಾನೆ. ಗಾಳಿಯ ಭರಪೂರ ಲಾಭನ ಪಡ್ಕೊಂಡ್ರೆ ನಿಸ್ಸಂಶಯವಾಗಿ ಸಿಕ್ಸರ್ ಬೌಂಡರಿಯನ್ನು ದಾಖಲಿಸಬಲ್ಲಂತ ಲೆಫ್ಟಿ ಸುಜಿತ ಅದ್ಯಾವ ರೀತಿ ಆಟವನ್ನು ತೋರ್ಪಡಿಸ್ತಾ ನೋಡ್ಬೇಕಾಗಿತ್ತು. ಸ್ವಸ್ತಿಕ್ ನಾಗರಾಜ್ ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಫೈನ್ ಲೆಗ್ ಭಾಗದಲ್ಲಿ, ಸ್ಕ್ವೇರ್ ಲೆಗ್ ಮತ್ತು ಫೈನ್ ಲೆಗ್ ಭಾಗದಲ್ಲಿ ಮತ್ತೆ ಓಟುಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಈ ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 1:27ಕ್ಕೆ ತಲುಪ್ತಾ ಇದ್ದಾರೆ ವೈಷ್ಣವಿ ಕ್ರಿಕೆಟರ್ಸ್ ನ ಮೊತ್ತ. ಕ್ಲಾಸಿಕ್ ಕ್ರಿಕೆಟರ್ಸ್ ವರ್ಸಸ್ ವೈಷ್ಣವಿ. ದಿನದ ಮೊದಲ ಪಂದ್ಯದಲ್ಲಿ 57ರ ಚೇಸಿಂಗ್ ಟಾರ್ಗೆಟ್ ಅನ್ನು ಸುಲಭ ರೀತಿಯಲ್ಲಿ ಚೇಸ್ ಮಾಡಿದಂತ ಒಂದು ತಂಡ ರಾಜ ಸಾಲಿಗ್ರಾಮ ಹೊರ ಉತ್ತಮ ರೀತಿಯ ಒಂದು ಹೊಡೆತವನ್ನು ದಾಖಲಿಸುವ ಮುಖಾಂತರವಾಗಿ ಅತಿ ಬೇಗನೆ ಪಂದ್ಯಾಟವನ್ನು ಕೂಡ ಮುಕ್ತಾಯಗೊಳಿಸ್ತಾ ಇದ್ದಾರೆ. 5 ಚೆಂಡುಗಳಲ್ಲಿ 2 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಕಟ್ಟು ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಸ್ವಸ್ತಿಕ್ ಎಸ್ ಅಂತ ಚೆಂಡು ಮತ್ತೆ ಮಿಡ್ ವಿಕೆಟ್ ಆಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದ್ದ ನಿಟ್ಟಿನಲ್ಲಿ 24 ಚೆಂಡುಗಳ ಆಟ ಈ ಹಂತದಲ್ಲಿ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಅರ್ಥಾತ್ 4 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ 28 ಓಟಗಳು. 28 ಫಾರ್ ಲಾಸ್ ಆಫ್ ಒನ್ ಇಂಪಾರ್ಟೆಂಟ್ ವಿಕೆಟ್. ಪಂದ್ಯಾಟದ ನೇರ ಪ್ರಸಾರ ಸಚಿನ್ ಮಾದಿ ಅವರ ಸಾರಥ್ಯದ ಎಂ ಸ್ಪೋರ್ಟ್ಸ್ ಮಾಡ್ತಾ ಇದೆ. ಆಗಮಿಸತಕ್ಕಂಥ ಎಲ್ಲ ಕ್ರೀಡಾ ಮಿತ್ರರಿಗೆ, ಕ್ರೀಡಾ ಅಭಿಮಾನಿಗಳಿಗೆ ಆತ್ಮೀಯ ಸ್ವಾಗತ ವಹಿಸಿಕೊಳ್ತಾ ಇದ್ದೇವೆ ಕ್ಲಾಸಿಕ್ ಕ್ರಿಕೆಟರ್ಸ್ ನ ಪರವಾಗಿ. ಮತ್ತೆ 5ನೇ ಓವರ್ಗಾಗಿ ಸಾಗರ್ ಭಂಡಾರಿಯನ್ನ ಪರಿಚಯ ಮಾಡ್ತಾ ಇದ್ದಾರೆ. ಪಂದ್ಯಾಟವನ್ನು ಶೀಘ್ರದಲ್ಲಿ ಮುಕ್ತಾಯಗೊಳಿಸಬೇಕಾಗಿದೆ. ಬಹಳಷ್ಟು ಸಮಯವನ್ನು ಪಡ್ಕೊಳ್ತಕ್ಕಂಥ ಒಂದು ಪಂದ್ಯ ಈ ಹಂತದಲ್ಲಿ ನಾವು ಕಂಡುಕೊಳ್ತಾ ಇದ್ದೇವೆ. 2 ತಂಡಗಳ ಗಮನಕ್ಕೆ ಕ್ಲಾಸಿಕ್ ಕ್ರಿಕೆಟರ್ಸ್ ಮತ್ತು ವೈಷ್ಣವಿ. ಪಂದ್ಯ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಓವರ್ಗಾಗಿ ಸಾಗರ್ ಭಂಡಾರಿ 5ನೇ ಓವರ್ ಚಾಲ್ತಿಯಲ್ಲಿ. ದಾಂಡು ಚೆಂಡಿನ ಪರಿಮಿತ ಓವರ್ಗಳ ಯಶಸ್ವಿ 8 ಓವರ್ಗಳ ಪಂದ್ಯ ಸಾಗ್ತಾ ಇದೆ. ಕಾಟು ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ವಿಭಿನ್ನ ಶೈಲಿಯ ಹೊಡೆತ ಈ ಬಾರಿ
4 ಓಟಗಳ ಸೇರ್ಪಡೆ. ನೋ ಮ್ಯಾನ್ಸ್ ಲ್ಯಾಂಡ್ ಶಾಟ್ ಅನ್ನು ದಾಖಲಿಸಿದ್ರು ಕಾಟು. ಮೊದಲ ಚಾಕ್ಲೇಟ್ ಬೌಂಡ್ರಿ ಕೂಡ ವೈಯಕ್ತಿಕ ಖಾತೆಯನ್ನು ತಲುಪ್ತಾ ಇದೆ. ತಂಡದ ಮೊತ್ತ 32 ಓಟಗಳು. ಮತ್ತೊಮ್ಮೆ ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನ ಈ ಬಾರಿ. ಕಾಟು ದಾಂಡು ಚೆಂಡಿನ ಸಂಪರ್ಕವನ್ನು ಕಂಡುಕೊಳ್ತಾ ಇಲ್ಲ. ಬ್ಲೈಂಡ್ ಹಿಟ್ ಶಾಟ್ಗಳು ಈ ಹಂತದಲ್ಲಿ ದಾಖಲಾಗ್ತಾ ಕಂಡುಕೊಳ್ತಾ ಇದೆ. ತಂಡದ ಮೊತ್ತ ಈ ಒಂದು ರಿವರ್ಸ್ ಶಾಟ್ ಬೌಂಡ್ರಿಗಳ ಮುಖಾಂತರವಾಗಿ 32 ಓಟವನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಮತ್ತೆ ಸಾಗರ್ ಸ್ಟೆಪ್ ಔಟ್ ಮಾಡಿ ಹೊಡೆ ಪ್ರಯತ್ನ. ಓಟಗಳಿಗೆ ಅವಕಾಶಗಳು. ಭಂಡಾರಿ ಅವಕಾಶ ಮಾಡಿಕೊಡ್ತಾ ಇಲ್ಲ. ಅನುಭವಿ ಆಟಗಾರರನ್ನು ಹೊಂದಿದಂತ ಒಂದು ತಂಡ ಸದ್ಯದ ಪರಿಸ್ಥಿತಿಯಲ್ಲಿ ಓಟುಗಳಿಗೆ ಬಹಳಷ್ಟು ಕಡಿವಾಣ ಹಾಕ್ತಾ ಇದೆ. ಮಧ್ಯದಲ್ಲಿ ಒಂದೊಂದು ಸಿಕ್ಸರ್ ಬೌಂಡ್ರಿಗಳು ವೈಷ್ಣವಿ ದಾಖಲಿಸಿಕೊಳ್ತಾ ಇದ್ದಾರೆ. ನೆಗೆತವನ್ನ ಕಂಡಂತ ಚೆಂಡು ಮತ್ತೆ ಡಾಟೆಡ್ ಡೆಲಿವರಿಗಳ ಸೇರ್ಪಡೆ. 3 ಡಾಟೆಡ್ ಡೆಲಿವರಿಗಳು. ಒಂದು ಬೌಂಡರಿ ಆರಂಭಿಕ ಹಂತದಲ್ಲಿ ಬಂದರೂ ಕೂಡ ಆ ಬಳಿಕದ ಎಸೆತಗಳನ್ನ ಸಾಗರ್ ಯಶಸ್ವಿಯಾಗೇ ಮುಂದುವರಿಸ್ತಾ ಇದ್ದಾನೆ. ಮತ್ತೆ ಬೆರೋಸಿನ ಹೊಡೆತ. ಸುಲಭ ರೀತಿಯ ಕ್ಯಾಚ್ ಅಕ್ಷಯ್ ಪಡ್ಕೊಳ್ತಾ ಇದ್ದಾರೆ. ಆ ನಿಟ್ಟಲ್ಲಿ ಮೊದಲ ವಿಕೆಟ್ ಅನ್ನ ಕೂಡ ಸಾಗರ್ ಪಡ್ಕೊಂಡ್ರು. 32ಕ್ಕೆ 2 ಹೂದರಿ ಆಘಾತದಲ್ಲಿ. ಆರಂಭಿಕ ಹಂತದಲ್ಲಿ ಆಶೀಶ್. ಈಗ ಕಾಟು ಹೊಸ ದಾಂಡಿಗ ಕುಂದಾಪುರ ಪರಿಸರದ ಪ್ರದೀಪ ಶೆಟ್ಟಿಯನ್ನ ಸೇರಿಸಿಕೊಳ್ತಾ ಇದ್ದಾರೆ. ಮತ್ತೋರ್ವ ಬಿರುಸಿನ ಹೊಡೆತಗಾರ ಕುಂದಾಪುರ ಪರಿಸರದ ಜಾನ್ಸನ್ ಅಜಯ್ ಕುಂಜಿಗುಡಿ. ಈ ರೀತಿಯಾಗಿ ಆಡಿದಂತ ಆಟಗಾರ ಸದ್ಯದ ಪರಿಸ್ಥಿತಿಯಲ್ಲಿ ಐಕಾನ್ ಪ್ಲೇಯರ್ ಆಗಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ಮತ್ತೆ ಭಂಡಾರಿ ಕೊನೆಯ ಬಾರಿ. ಪ್ರದೀಪ್ ಗೆಸಂತ ಚೆಂಡು ಸಲವಾಡಿನ ಯಾಜ್ಯ ಹೊಡೆತ. ರನ್ಔಟ್ ಮಾಡುವ ಅವಕಾಶಗಳಿತ್ತು. ಅಬೀದ್ ಕ್ಷೇತ್ರ ರಕ್ಷಣೆ ಮಾಡುವ ಮುಖಾಂತರವಾಗಿ ನಡುವೆ 1 ಓಟಗಳ ಸೇರ್ಪಡೆ ಈ ಹಂತದಲ್ಲಿ ಬರ್ತಾ ಇದೆ. ಆ ನಿಟ್ಟಿನಲ್ಲಿ 5 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ 33 ಓಟವನ್ನು ಮಾತ್ರ ದಾಖಲಿಸ್ತಾ ಇದ್ದಾರೆ. ತಂಡದ ಮೊತ್ತ 33. ಆರನೇ ಓವರ್ಗಾಗಿ ಮತ್ತೆ ವೈಡ್ ಬಾಲ್ ಎನ್ನುವ ಸೂಚನೆ ಬರ್ತಾ ಇದೆ. ಅಗಲವಾದ ಎಸೆತ ಸಮಾಂತರವಾಗಿ ಕೈಚಾ ನ್ಯಾಯಾಧೀಶ ಪಟ್ಟದಲ್ಲಿ ಅನುಭವಿಗಳ ತಿರುವು ಈ ಹಂತದಲ್ಲಿ ಎಕ್ಸ್ಟ್ರಾಸ್ ರೂಪದಲ್ಲಿ ಸ್ವಸ್ತಿಕ್ ನಾಗರಾಜ್ ಅವಕಾಶ ಮಾಡಿಕೊಟ್ರು. ತಂಡದ ಮೊತ್ತ ಕೂಡ 34ಕ್ಕೆ ತಲುಪ್ತಾ ಇದೆ. ವೈಷ್ಣವಿಯ ಮೊತ್ತ. ಕ್ಲಾಸಿಕ್ ಕ್ರಿಕೆಟರ್ಸ್ ವರ್ಸಸ್ ವೈಷ್ಣವಿ. ಪ್ರದೀಪ್ ಶೆಟ್ಟಿ ಅಂತ ಚೆಂಡು ಲಾಂಗ್ ಆಫ್ ವಿಭಾಗದಲ್ಲಿ ಮತ್ತೆ ಕ್ಷೇತ್ರ ರಕ್ಷಣೆ. ದೀಪು ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಕೇವಲ 1 ಓಟಗಳ ಸೇರ್ಪಡೆ ಮುಖಾಂತರವಾಗಿ
ಒಂದು ಹಂತದ ಲೆಕ್ಕಾಚಾರ ಮಾಡಿ ಆಡುವಂತ ಎರಡು ಆಟಗಾರರು ವಿಕೆಟ್ ಅನ್ನು ಉಳಿಸಿ ಆಡುವಂತ ಪ್ರಯತ್ನಗಳು ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. 35 ಓಟಗಳು. ಮತ್ತೆ ಸ್ವಸ್ತಿಕ್. ಈ ಬಾರಿ ಲೇಟ್ ಕಟ್ ಶಾಟ್, ವೈಡ್ ಬಾಲ್ ಎನ್ನುವ ಸೂಚನೆ, ಅಕ್ರಮ ಸೂಚನೆ ಬರ್ತಾ ಇದೆ. 1+1 7 ಓಟಗಳ ಹೆಚ್ಚುವರಿಯನ್ನು ಕಂಡುಕೊಳ್ತಾ ಇದ್ದಾರೆ. ತಂಡದ ಮೊತ್ತ 37 ಓಟಗಳು. ಇದೇ ರೀತಿ ಆಟವನ್ನು ಮುಂದುವರಿಸಿದ್ರೆ 50ಕ್ಕೂ ಮಿಕ್ಕಿ ಓಟವನ್ನು ದಾಖಲಿಸುವಂತ ಪ್ರಯತ್ನಗಳು ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ನೆಟ ನೇರ ಹೊಡೆತಕ್ಕೆ ಪ್ರಯತ್ನಿಸಿದ್ರು. ಲಾಂಗ್ ಆನ್ ಸೀಮಾ ರೇಖೆ ಹೊರಭಾಗದಲ್ಲಿ ಪ್ರದೀಪ ಶೆಟ್ಟಿ ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾರೆ. 4 ಓಟಗಳ ಸೇರ್ಪಡೆ. ವೈಷ್ಣವಿಗೆ ಒಂದು ಹಂತದಲ್ಲಿ ಈಗ ಯಶಸ್ಸನ್ನು ಕೂಡ ಲಭಿಸಿಕೊಳ್ತಾ ಇದೆ. ಸ್ವಸ್ತಿಕ್ ನಾಗರಾಜ್ ಬೌಂಡರಿಯನ್ನು ಬಿಟ್ಕೊಡ್ತಾ ಇದ್ದಾನೆ. ತಂಡದ ಮೊತ್ತ 41 ಓಟಗಳು. 41 ಫಾರ್ ಲಾಸ್ ಆಫ್ 2 ಇಂಪಾರ್ಟೆಂಟ್ ವಿಕೆಟ್ಸ್. ಮತ್ತೆ ಸ್ವಸ್ತಿಕ್ ಸ್ವಲ್ಪ ಕೊನೆ ಹಂತದಲ್ಲಿ ಬ್ಯಾಟಿನ ನೆಲದ ಛೇದಿಸಿ ಹೋಗ್ತಾ ಇದೆ. ಆ ನಿಟ್ಟಿನಲ್ಲಿ ಈಗ ಓಟಗಳ ಸಂಖ್ಯೆ ಒಂದು ಬಿರುಸಿನ ಬೌಂಡರಿ ಕೂಡ ದಾಖಲಾತಿಯನ್ನು ಕಂಡಂತ ಪ್ರದೀಪ ಶೆಟ್ಟಿ ಆ ಬಳಿಕ 1 ಓಟಗಳ ಮಾಡುವ ಮುಖಾಂತರವಾಗಿ ಸುಜಿತ್ಗೆ ಸ್ಟ್ರೈಕ್ ನೀಡುವಂತ ಪ್ರಯತ್ನ. ದಾಂಡು ಚೆಂಡಿನ ಪರಿಮಿತ ಓವರ್ಗಳ BSY ಕಪ್ ಯಶಸ್ವಿ ಪಂದ್ಯಾಕೂಟ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಸುಜಿತ್ ಆರಂಭಿಕ ಹಂತದಲ್ಲಿ ಓಪನರ್ ಆಗಿ ಅಂಕಣಕ್ಕೆ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾನೆ. ಒಂದು ಸಿಕ್ಸರ್ ಮಾತ್ರ ಸುಜಿತ್ ದಾಂಡು ಮುಖಾಂತರವಾಗಿ ಬಂದ್ರು ಕೂಡ ಆ ಬಳಿಕದ ಓವರ್ಗಳಲ್ಲಿ ಬಹಳಷ್ಟು ಜಾಣ್ಮೆಯ ರಕ್ಷಣಾತ್ಮಕದ ಆಟವನ್ನು ಮುಂದುವರಿಸ್ತಾ ಇದ್ದಾನೆ ಸುಜಿತ್ ಫ್ರಮ್ ವೈಷ್ಣವಿ ಪರವಾಗಿ. ಈ ಹಂತದಲ್ಲಿ ಮತ್ತೆ ಸ್ವಸ್ತಿಕ್ 4 ಚೆಂಡುಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದ್ದಾರೆ. ಪ್ರದೀಪ ಶೆಟ್ಟಿಗೆ ಸಂತ ಚೆಂಡು ಮಿಡ್ ವಿಕೆಟ್. ಈ ಹಂತದಲ್ಲಿ ಅಬೀದ್ ಸುಲಭ ರೀತಿಯ ಒಂದು ರನ್ನಿಂಗ್ ಕ್ಯಾಚ್ ಅನ್ನು ಪಡೆ ಮುಖಾಂತರವಾಗಿ ಪ್ರದೀಪ ಶೆಟ್ಟಿ ಇನ್ನಿಂಗ್ಸ್ ಮುಕ್ತಾಯ. ವೈಷ್ಣವಿಯ ಮತ್ತೊಂದು ಹೊಡೆಬಾಡಿಯ ದಾಂಡಿಗನ ವಿಕೆಟ್ ಅನ್ನು ನೆಲಕ್ಕೆ ಉಳಿಸ್ತಾ ಇದ್ದಾರೆ. ಸ್ವಸ್ತಿಕ್ ಯಶಸ್ಸನ್ನ ಪಡ್ಕೊಂಡ್ರು. 6ನೇ ಓವರ್ನ ಚಾಲ್ತಿಯ ಕೊನೆಯ 1 ಚೆಂಡು ಬಾಕಿ ಉಳಿದುಕೊಳ್ತಾ ಇದೆ. ತಂಡದ ಮೊತ್ತ 43 ಓಟಗಳು. ಮುಂದಿನ ಪಂದ್ಯ ಸ್ಮ್ಯಾಶ್ ಕ್ರಿಕೆಟರ್ಸ್ ವರ್ಸಸ್ ಕರ್ನಾಟಕ ರಾಕ್. ಮುಂದಿನ ಪಂದ್ಯ ಆಟವನ್ನು ಆಡ್ತಾರೆ. ಟಾಸ್ಗಾಗಿ ಕೊನೆಯ ಕರೆಯನ್ನು ಕೂಡ ನೀಡ್ತಾ ಇದ್ದೇವೆ. ಟಾಸ್ ನಂತರ ನಿಮ್ಮ ಪ್ಲೇಯಿಂಗ್ 11 ಅದನ್ನು ನಮಗೆ ತಿಳಿಸಬೇಕು. ಕರ್ನಾಟಕ ರಾಕ್ ಮತ್ತು ಸ್ಮ್ಯಾಶ್ ಕ್ರಿಕೆಟರ್ಸ್ ತಿಪ್ಟೂರ್. ಹೊಸ ದಾಂಡಿಗ ದಿಲೀಪ ಅಂಕಣಕ್ಕೆ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ ವೈಷ್ಣವಿ ಪರವಾಗಿ. ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ತೋರ್ಪಡಿಸಬಲ್ಲಂತ ಮತ್ತೋರ್ವ ಅನುಭವಿ ಆಟಗಾರ ಕೂಡ. ಸವ್ಯಸಾಚಿ ಆಲ್ರೌಂಡರ್ ಅದ್ಯಾವ ರೀತಿಯ ಇನ್ನುಳಿದ ಎಸೆತಗಳಲ್ಲಿ ಬಿರುಸಿನ ಆಟಕ್ಕೆ ಕೈ ಹಾಕ್ತಾರೆ ನೋಡಬೇಕಾಗಿದೆ. 6ನೇ ಓವರ್ನ ಕೊನೆಯ ಚೆಂಡು ಸ್ವಸ್ತಿಕ್ ನಾಗರಾಜ್. ಇನ್ ಸ್ವಿಂಗ್ ಡೆಲಿವರಿ 30 ಓಟವನ್ನು ದಾಖಲಿಸುವಂತ ಪ್ರಯತ್ನಗಳು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಓಟಗಳಿಗೆ ಅವಕಾಶಗಳನ್ನು ಸ್ವಸ್ತಿಕ್ ಮಾಡಿಕೊಡ್ತಾ ಇಲ್ಲ. ಆ ನಿಟ್ಟಿನಲ್ಲಿ 6 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ ಕೂಡ 43 ಓಟಗಳು. ಮೊದಲ ಓವರ್ ಮುಕ್ತಾಯದಲ್ಲಿ 12, ಆ ಬಳಿಕ 17, ಆ ಬಳಿಕ 3ನೇ ಓವರ್ನಲ್ಲಿ 25 ಓಟಗಳು.
28 ಓಟಗಳು. ಆ ಬಳಿಕ 5ನೇ ಓವರ್ನಲ್ಲಿ 33 ಓಟವನ್ನು ದಾಖಲಿಸ್ತಾ ಇದೆ. 6 ಓವರ್ಗಳ ಮುಕ್ತಾಯದಲ್ಲಿ 43 ಓಟವನ್ನ ದಾಖಲಿಸುವ ಮುಖಾಂತರವಾಗಿ ಯಶಸ್ಸನ್ನು ಕೂಡ ವೈಷ್ಣವಿ ಪಡ್ಕೊಂಡ್ರು. ಹಿಂದಿನ ಪಂದ್ಯ ಟಾರ್ಗೆಟ್ ಸಂಖ್ಯೆ 57. ಈಗ 6ನೇ ಓವರ್ನ ಚಾಲ್ತಿಯಲ್ಲಿ 43 ಓಟವನ್ನ ಕೂಡ ದಾಖಲಿಸಿಕೊಳ್ತಾ ಇದ್ದಾರೆ. ಇನ್ನು 12 ಚೆಂಡುಗಳ ಆಟ ಮುಕ್ತಾಯವನ್ನು ಕಂಡುಕೊಳ್ಬೇಕಾಗಿದೆ ಓವರ್ಗಾಗಿ ದೀಪು ಕ್ಲಾಸಿಕ್ಕಿನ ಪರವಾಗಿ. ಎದುರಿಸುವಂತ ಆಟಗಾರ ಲೆಫ್ಟಿ ಸುಜೀತಾ. ಸಮಾಜ ಬಾಂಧವರ ಪಂದ್ಯಾಟದಲ್ಲಿ ರಸ್ಟಿ ಸಾಲಿಗ್ರಾಮದ ಪರವಾಗಿ ಬಹಳಷ್ಟು ವರ್ಷಗಳಿಂದಲೂ ಆಡುವಂತಹ ಆಟಗಾರ, ರಾಜ್ಯದ ಪ್ರತಿಷ್ಠಿತ ತಂಡ ರಿಯಲ್ ಫೈಟರ್ ಜಾನ್ಸನ್ ಕುಂದಾಪುರ ಪರವಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಆಟವನ್ನು ಆಡ್ತಾ ಇದ್ದಾನೆ. ಇವತ್ತಿನ ಐಕಾನ್ ಪ್ಲೇಯರ್ ಆಗಿ ವೈಷ್ಣವಿಯ ಪರವಾಗಿ ಬಿರುಸಿನ ಒಂದು ಸಿಕ್ಸರ್ ಸುಜಿತ್ ದಾಖಲಿಸಿದ್ರು. ಈ ಬಾರಿ ಕೂಡ ಈ ಟೂರ್ನಮೆಂಟಿನ ಬಿಗ್ ಸಿಕ್ಸರ್, ಹೈ ಲಾಫ್ಟರ್ ಶಾಟ್. ಈ ಬಾರಿ ಮಿಡ್ ವಿಕೆಟ್ ಸೀಮಾ ರೇಖೆ ಹೊರಭಾಗದಲ್ಲಿ ಸುಜಿತ್ ತಾಣಿನ 2ನೇ ಸಿಕ್ಸರ್ ಚಿಮ್ತಾ ಇದೆ ಕಲ್ಪತರು ಕ್ರೀಡಾಂಗಣ ಒಳಭಾಗದಲ್ಲಿ. ಈವರೆಗಿನ ಸಿಕ್ಸರ್ ಲೆಕ್ಕಾಚಾರ ಮಾಡಿದ್ರೆ ಸುಜಿತ್ ಗ್ಯಾಲರಿಗೆ ಚೆಂಡನ್ನು ಅಟ್ಟಾಯಿಸ್ತಾ ಇದ್ದಾನೆ. ಬಿಗ್ ಸಿಕ್ಸರ್ ಸುಜಿತ್ ದಾಡು ಮುಖಾಂತರವಾಗಿ ತಂಡದ ಮೊತ್ತ ಕೂಡ 49 ಓಟಗಳು. 49 ಫಾರ್ ಲಾಸ್ ಆಫ್ 3. ಹತ್ತೊಂಬತ್ತಕ್ಕೆ ಮೊದಲ ಹುದ್ದರಿ ಆಘಾತವನ್ನು ಕಂಡಂತ ಒಂದು ತಂಡ ಆ ಬಳಿಕ 32ಕ್ಕೆ 2ನೇ ಹುದ್ದರಿಯನ್ನು ಕಳ್ಕೊಳ್ತಾ ಇದೆ. 3ನೇ ಹುದ್ದರಿ 43ಕ್ಕೆ ಕಳ್ಕೊಂಡ್ರು. ಈ ಬಾರಿ ಕೂಡ ಮತ್ತೆ ಬಿರುಸಿನ ಹೊಡೆತಕ್ಕೆ ಸುಜಿತ್ ಕೈ ಹಾಕ್ತಾ ಇದ್ದಾರೆ. 1 ಓಟಗಳನ್ನು ಪೂರೈಕೆ ಮಾಡಿದ್ರು ಅಮಿತ್ ಕ್ಷೇತ್ರರಕ್ಷಕ. ಮತ್ತೆ ಮಿಡ್ ವಿಕೆಟ್ ಆಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಗುಡ್ ಟ್ರಾಕ್ಷನ್ ಅಲ್ಲಿ ಸಾಗರ್ ಭಂಡಾರಿ ಕಾಯಕಕ್ಕೆ ಇಳಿತಾ ಇದ್ದಾರೆ. ಈ ಒಂದು ಓಟಗಳ ಮುಖಾಂತರವಾಗಿ ವೈಷ್ಣವಿಯ ಮತ್ತೆ ಅರ್ಧ ಶತಕ, 50 ಓಟಗಳು. ಮತ್ತೆ ದೀಪು ಮತ್ತೆ ಬಿರುಸಿನ ಹೊಡೆತಕ್ಕೆ ದಿಲೀಪ್ ಕೈ ಹಾಕ್ತಾ ಇದ್ದಾರೆ. ಮತ್ತೋರ್ವ ಅನುಭವಿಗಳ ಆಟಗಳನ್ನ ತೋರ್ಪಡಿಸಿದಂತ ಆಟಗಾರ ದಿಲೀಪ್ ಇತ್ತೀಚಿನ ದಿನಗಳಲ್ಲಿ ಹೋದ ವಾರ ದಂಡಿನ ದೀಪ ಪ್ರೀಮಿಯರ್ ಲೀಗ್ ನಲ್ಲಿ ಕೂಡ ಬಹಳಷ್ಟು ಉತ್ತಮ ರೀತಿಯ ಆಟವನ್ನ ಕೂಡ ತೋರ್ಪಡಿಸಿದ್ರು. ಇವತ್ತಿನ ದಿನ ವೈಷ್ಣವಿ ಪರವಾಗಿ ಮತ್ತೆ ಆಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಪುಲ್ಟಸ್ ಆಗಿ ಬಿದ್ದ ಚೆಂಡು ನೆಟ್ ನೇರ ಬೌಲರ್ಸ್ ಬ್ಯಾಕ್ ಆಟವನ್ನು ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಸ್ವಸ್ತಿಕ್ ಕ್ಷೇತ್ರ ರಕ್ಷಣೆ ಮಾಡುವ ಮುಖಾಂತರವಾಗಿ 1 ಓಟಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಂಡ್ರು. ತಂಡದ ಮೊತ್ತ 51. 51 ಫಾರ್ ಲಾಸ್ ಆಫ್ 3. ಮತ್ತೆ ಸುಜಿತ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾನೆ. ಈ ಬಾರಿ ಕೂಡ ಮತ್ತೆ 1 ಬೌನ್ಸ್ ಬೌಂಡ್ರಿ. ಉತ್ತಮ ರೀತಿಯ ಒಂದು ಹೊಡೆತ ಡೀಪ್ ಮಿಡ್ ವಿಕೆಟ್ ಸೀಮಾ ರೇಖೆ ಹೊರಭಾಗದಲ್ಲಿ ಸುಜಿತ್ ತಾಂಡಿನ ಮತ್ತೊಂದು ಬರಸಿಡಿಲಿನ ಬೌಂಡ್ರಿ ಕೂಡ ದಾಖಲಾತಿಯನ್ನು ಕಂಡುಕೊಳ್ತಾ ಇದ್ದಾರೆ. ತಂಡದ ಮೊತ್ತ 55 ಓಟಗಳು. ದೀಪು ಓವರ್ ಸ್ವಲ್ಪ ಮಟ್ಟಿಗೆ ದುಬಾರಿ ಆಗ್ತಾ ಇದೆ. 12 ಓಟಗಳು 5 ಚೆಂಡುಗಳಲ್ಲಿ ಈಗಾಗಲೇ ಹರಿದು ಬರ್ತಾ ಇದೆ. ಮತ್ತೆ ಪುಲ್ಟಸ್ ಆಗಿ ಬಿದ್ದ ಚೆಂಡು ಸ್ವಲ್ಪ ಮಾಡಿದ ಹೆಜ್ಜೆ ಹೊಡೆತ ಅಕ್ಷಯ್ ಸಿಕೆ ಕ್ಯಾಚ್ ಅನ್ನ ಪಡೆಯುವ ಮುಖಾಂತರವಾಗಿ ಸುಜಿತ್ ಇನ್ನಿಂಗ್ಸ್ ಮುಕ್ತಾಯ.
ವೈಯಕ್ತಿಕ ಮೊತ್ತ ಸುಜಿತ್ 21 ಓಟವನ್ನು ದಾಖಲಿಸುವ ಮುಖಾಂತರವಾಗಿ ವೈಷ್ಣವಿಗೆ ಘನತೆ ಗೌರವಾನ್ವಿತ ಮಟ್ಟವನ್ನು ಕಲೆ ಹಾಕೊಳ್ತಾ ಇದ್ದಾರೆ. ಮುಂದಿನ ಪಂದ್ಯ ಸ್ಮ್ಯಾಶ್ ಕ್ರಿಕೆಟರ್ಸ್ ವರ್ಸಸ್ ಕರ್ನಾಟಕ ರಾಕ್. ಟಾಸ್ಗಾಗಿ ಬನ್ನಿ, ಕೊನೆಯ ಕರೆ ಕೂಡ ನಿಮಗೆ ನೀಡ್ತಾ ಇದ್ದೇವೆ. ಅಲ್ಲಿ ಡಿಜೆ ಆಫ್ ಮಾಡಬೇಕು. ಪಂದ್ಯ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಹೊಸ ದಾಂಡಿಗ ದೀಪು ಮತ್ತೆ ದಿಲೀಪ್ ಅಂಕಣ ವಿಭಾಗದಲ್ಲಿ. ಕೊನೆಯ ಓವರ್ನ ಚಾಲ್ತಿಗಾಗಿ ಚಿರಂತನ್ ಅವರನ್ನು ಪರಿಚಯ ಮಾಡ್ತಾ ಇದ್ದಾರೆ. ಕೊನೆಯ ಓವರ್ನ ಚಾಲ್ತಿಗಾಗಿ ಚಿರಂತನ್ ಮತ್ತೆ ಪೊಟ್ಟಸಾಗಿ ಬಿದ್ದ ಚೆಂಡು ಸುಲಭ ರೀತಿಯ ಕ್ಯಾಚ್ ಕೈ ಸೇರ್ತಾ ಇದೆ. ಆ ನಿಟ್ಟಿನಲ್ಲಿ ದೀಪು ಸುಲಭದ ಕ್ಯಾಚ್ ನೀಡುವುದರ ಮುಖಾಂತರವಾಗಿ ವೈಷ್ಣವಿಯ ಮತ್ತೊಂದು ಹುದ್ದಾರಿ ಆಘಾತ. ಅಲ್ಲಿ ಟಾಸ್ಗಾಗಿ ಕರ್ನಾಟಕ ರಾಕ್ ಎರಡು ತಂಡದ ಕ್ಯಾಪ್ಟನ್ ಟಾಸ್ಗಾಗಿ ಬರಬೇಕು. ಸ್ಮ್ಯಾಶ್ ಕ್ರಿಕೆಟರ್ಸ್ ಮತ್ತು ಕರ್ನಾಟಕ ರಾಕ್ ಮುಂದಿನ ಪಂದ್ಯಾಟವನ್ನು ಆಡ್ತಾರೆ. ಟಾಸ್ಗಾಗಿ ಕೊನೆಯ ಕರೆ ಕೂಡ ನಿಮಗೆ ನೀಡ್ತಾ ಇದ್ದೇವೆ. ಮೊದಲ ಯಶಸ್ಸನ್ನು ಕೂಡ ಚಿರಂತನ್ ಪಡ್ಕೊಂಡ್ರು. ಪುಲ್ಟಸಾಗಿ ಬಿದ್ದ ಚೆಂಡದ ಸ್ವಲ್ಪ ಮಟ್ಟಿಗೆ ಬಿರುಸಿನ ಹೊಡೆತಕ್ಕೆ ಕೈ ಹಾಕಿದಂತ ದೀಪು ಕ್ಯಾಚ್ ನೀಡುವುದಕ್ಕೆ ಮಾತ್ರ ಮುಖಾಂತರವಾಗಿ ಹುದ್ದರಿ ಆಘಾತವನ್ನು ಕಳ್ಕೊಂಡಿದ್ದಾರೆ. ಹೊಸ ದಾಂಡಿಗ ಗುಂಡ ಸೇರ್ಪಾಡೆ. ಎರಡನೇ ಬಾರಿ 8ನೇ ಓವರ್ನ ಚಾಲ್ತಿಯಲ್ಲಿ ತಂಡದ ಮೊತ್ತ 55 ಓಟುಗಳು. ಪಂದ್ಯಾಟವನ್ನು ಮುಂದುವರಿಸಿಕೊಳ್ಬೇಕು. ಈ ಬಾರಿ ಕೂಡ ಮತ್ತೆ ಜೋಡತ ಈ ಬಾರಿ ಕ್ಯಾಚ್. ದಿಲೀಪ ಕ್ಯಾಚ್ ನೀಡುವ ಮುಖಾಂತರವಾಗಿ ಮತ್ತೆ ಹುದ್ದರಿ ಆಘಾತ. ಹ್ಯಾಟ್ರಿಕ್ ಅವಕಾಶಗಳಿದೆ. ಚಿರಂತನ್ ಅದ್ಯಾವ ರೀತಿಯ ಹ್ಯಾಟ್ರಿಕ್ ಅನ್ನ ಪಡ್ಕೊಳ್ತಾ ನೋಡಬೇಕಾಗಿದೆ. ಹೊಸ ದಾಂಡಿಗ ಭಾನು ಪ್ರಕಾಶ್ ಅಂಕಣ ಭಾಗದಲ್ಲಿ. ಅಲ್ಲಿ ಕುಮಾರ್ ಅವರು ಟಾಸ್ಗಾಗಿ ಬರಬೇಕು. ಸ್ಮ್ಯಾಶ್ ಕ್ರಿಕೆಟರ್ಸ್ ಮತ್ತು ಕರ್ನಾಟಕ ರಾಕ್. ವೈಡ್ ಬಾಲ್ ಅಕ್ರಮಿಸುವ ಸೂಚನೆ ಬರ್ತಾ ಇದೆ. ಎರಡು ಚೆಂಡುಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ಹುದ್ದರಿಯನ್ನ ನಷ್ಟವನ್ನ ಪಡ್ಕೊಂಡಂತ ಆಟಗಾರ ಚಿರಂತನ್. ಈ ಹಂತದಲ್ಲಿ ಹೊಸ ದಾಂಡಿಗ ಭಾನು ಮತ್ತೆ ಗುಂಡ ಅದೆಷ್ಟು ಓಟವನ್ನು ಪ್ರೇರಿಸ್ತಾರೆ ನೋಡ್ಬೇಕಾಗಿದೆ. ಯಾರ್ಕರ್ಲೆಂಡ್ ಡೆಲಿವರಿ ಎರಡು ಓಟ ಮಾಡುವಂತ ಪ್ರಯತ್ನ. ಈ ಬಾರಿ ರನ್ಔಟ್ ಮಾಡೋ ಅವಕಾಶಗಳು. ಚಿರಂತನ ಚೆಂಡನ ಮಾತ್ರ ವೀಕ್ಷಿಸ್ತಾ ಇಲ್ಲ, ಪಡ್ಕೊಳ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಸುಲೋಚನ ದಾರಿಗೆ ಚೆಂಡು ನಿಲ್ಲುತ್ತಾ ಇಲ್ಲ. ಈ ಹಂತದಲ್ಲಿ ಎರಡು ಓಟಗಳ ಸೇರ್ಪಡೆ. ತಂಡದ ಮೊತ್ತ ಕೂಡ ಘನತೆ ಗೌರವಾನ್ವಿತ ಮೊತ್ತ ತಲುಪ್ತಾ ಇದೆ. 58 ಓಟಗಳು. ಎರಡನೇ ಪಂದ್ಯ
ಈ ಬಾರಿ ಕೂಡ ಕ್ಯಾಚ್ ಕೈ ಸೇರುವ ಹಂತದಲ್ಲಿ ಈ ಓವರಿನ 3ನೇ ಹುದ್ದೆಯನ್ನು ಪಡ್ಕೊಳ್ತಾ ಇದ್ದಾನೆ ಚಿರಂತನ್ ಫ್ರಮ್ ಕ್ಲಾಸಿಕ್ ಕ್ರಿಕೆಟರ್ಸ್. ಹೊಸ ದಾಂಡಿಯ ಖಾನ್ ಸೇರ್ಪಡೆ. ಯಾರ್ ಕಾಲ್ ಡೆಲಿವರಿ ಮತ್ತೆ ನೋಟ್ ಮಾಡೋ ಅವಕಾಶ ಈ ಬಾರಿ ಯಾವುದೇ ಅಗತ್ಯವಿಲ್ಲ. ಓಟಗಳ ಸಂಖ್ಯೆ 59ಕ್ಕೆ ತಲುಪ್ತಾ ಇದ್ದಾರೆ. 59 ಫಾರ್ ಲಾಸ್ ಆಫ್ 6 ಇಂಪಾರ್ಟೆಂಟ್ ವಿಕೆಟ್ಸ್. ಈ ಬಾರಿ ಅಂತ ಚೆಂಡು ಲೆಗ್ ಬಿಫೋರ್ ದ ವಿಕೆಟ್ಗೆ ಬಲವಾದ ಮನವಿಗಳನ್ನು ಸಾಗಿತ್ತು ಕೂಡ ನಾಟ್ ಔಟ್ ಸಿಗ್ನಲ್ ಅಂಪೈರ್ ತೀರ್ಮಾನಗೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಮೊದಲ 8 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ 60 ಓಟಗಳು. ಜಯಕ್ಕಾಗಿ 61 ಓಟಗಳ ಅವಶ್ಯಕತೆ. 48 ಎಸೆತ 61 ಓಟವನ್ನು ಕ್ಲಾಸಿಕ್ ಕ್ರೀಡರ್ಸ್ ದಾಖಲಿಸಬೇಕಾಗಿದೆ. ಈ ಹಂತದಲ್ಲಿ ಮುಂದಿನ ಪಂದ್ಯದ ಟಾಸ್ಗಾಗಿ 2 ತಂಡಗಳಿಗೆ ಕರೆ ನೀಡ್ತಾ ಇದ್ದಾವೆ. ಸ್ಮ್ಯಾಶ್ ಕ್ರಿಕೆಟರ್ಸ್ ವರ್ಸಸ್ ರಾಕ್ ಕರ್ನಾಟಕ. ಇತ್ತ 2ನೇ ಇನ್ನಿಂಗ್ಸ್ ಆರಂಭವನ್ನು ಕಂಡುಕೊಳ್ತಾ ಇದೆ ವಿದ್ಯಮಾನಕ್ಕಾಗಿ ಶಿವನಾರಾಯಣ ತಳಕೋಟ. ಮುಂದಿನ ವಿದ್ಯಮಾನಕ್ಕಾಗಿ BSY ಕಪ್ 2021 ನ 2ನೇ ದಿನದ ಪಂದ್ಯಾಟಕ್ಕಾಗಿ ಅಂಕಣ ಒಳಭಾಗದಲ್ಲಿನ ಪಂದ್ಯ ಕ್ಲಾಸಿಕ್ ಕ್ರಿಕೆಟರ್ಸ್ ವರ್ಸಸ್ ವೈಷ್ಣವಿ. ವೈಷ್ಣವಿ ಮೊದಲ 8 ಓವರ್ಗಳಲ್ಲಿ 60 ಓಟವನ್ನು ದಾಖಲಿಸಿದೆ. ಕ್ಲಾಸಿಕ್ಗೆ 61ರ ಟಾರ್ಗೆಟ್. ಮುಂದಿನ ಪಂದ್ಯ ಕರ್ನಾಟಕ ರಾಕ್ ತಂಡದ ಕ್ಯಾಪ್ಟನ್ ಟಾಸ್ಗಾಗಿ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ.
ಕೊನೆಯ ಕರೆ. ಕರ್ನಾಟಕ ರಾಕ್ ನಾಯಕರು ಇಲ್ಲಿ ಬರಬೇಕು. ಕರ್ನಾಟಕ ರಾಕ್ ಕ್ಯಾಪ್ಟನ್ ಟಾಸ್ಗಾಗಿ ಬನ್ನಿ. ಕೊನೆಯ ಕರೆ. ಇಲ್ಲಿ ಕಾಯ್ತಾ ಇದ್ದಾರೆ ಆರ್ಗನೈಸರ್. ಕರ್ನಾಟಕ ರಾಕ್ ಮುಂದಿನ ಪಂದ್ಯಾಟವನ್ನು ಆಡ್ಲಿಕ್ಕಿದೆ. ಕರ್ನಾಟಕ ರಾಕ್ ತಂಡದವರು ಆದಷ್ಟು ಶೀಘ್ರ ಇತ್ತ ಬರಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದಾವೆ. ಸ್ಮ್ಯಾಶ್ ನವರು ರೆಡಿ ಇದ್ದಾರೆ. ಕರ್ನಾಟಕ ರಾಕ್ ಕ್ಯಾಪ್ಟನ್ ಆದಷ್ಟು ಶೀಘ್ರ ಇತ್ತ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಶಂಕರ್ ಆದಷ್ಟು ಶೀಘ್ರ ಇತ್ತ ಬರಬೇಕಾಗಿ ಕೇಳಿಕೊಳ್ತಾರೆ ಟಾಸ್ಗಾಗಿ. BSY ಕಪ್ ಕ್ಲಾಸಿಕ್ ಕ್ರಿಯೇಟರ್ಸ್ ತಿಪಟೂರು ಆಶ್ರಯದಲ್ಲಿ ನಡೀತಾ ಇದೆ. ಯಶಸ್ವಿ ಪಂದ್ಯಾಟ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ರಘು ಟಿಎನ್ ಸಾರಥ್ಯದಲ್ಲಿ ವಾಸು ಪ್ರಕಾಶ್, ಅಭಿ, ಚಿರಂತನ್, ಶಿವ, ಮೋಹನ್, ವಿಲಾಸ್ ವರದ ಇವರ ಒಂದು ಸಂಘ ಪ್ರಯತ್ನದಲ್ಲಿ ಯಶಸ್ವಿ ಪಂದ್ಯಾಟ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. 3 ದಿನಗಳ ಕ್ರಿಕೆಟ್ ಹಬ್ಬ, ಕ್ರಿಕೆಟ್ ಕಲರವ, ಕ್ರಿಕೆಟ್ ಜಾತ್ರೆ, ಕ್ರಿಕೆಟ್ ಹಂಗಾಮ ತಿಪಟೂರಿನ ಕಲ್ಪತರು ಕ್ರೀಡಾಂಗಣದಲ್ಲಿ. ಆರಂಭಿಕ ಆಟಗಾರರು ಅಂಕಣ ಒಳಭಾಗದಲ್ಲಿ ಒಂದೆಡೆ ವಾಸು ಪ್ರಕಾಶ್, ಇನ್ನೊಂದೆಡೆ ಅಕ್ಷಯ್. ಎಸಗಾರಿಕೆ ಭಾಗದಲ್ಲಿ ದಿಲೀಪ್, ಎಸಗಾರಿಕೆ ಭಾಗದಲ್ಲಿ ವಾಸು ಅವರಿಗೆ ಸಂದೇಶ. ಚೆಂಡು ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ದೀಪಕ್ಷಕ್ ಅವರ ಭಾಗದಲ್ಲಿ ಒಂದೊಡ್ಡ ಸೇರ್ಪಡೆ, ಅವಳಿ ಓಟದ ಸೇರ್ಪಡೆ ಆಗ್ತಾ ಇದೆ. ಕ್ಲಾಸಿಕ್ ಖಾತೆ ಆರಂಭವನ್ನು ಕಂಡುಕೊಳ್ತಾ ಇದೆ. To be that last, the first over in progress. 8 to smash 61 is the target. BSY ಕಪ್ ಸಾಗ್ತಾ ಇದೆ. ರಾಜ್ಯ ಕಂಡ ಶ್ರೇಷ್ಠ ಮುಖ್ಯಮಂತ್ರಿ BS ಯಡಿಯೂರಪ್ಪ ಈ ಕಪ್ 3ನೇ ಬಾರಿ ಸಾಗ್ತಾ ಇದೆ. ಈ ಮಧ್ಯೆ ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಕ್ಯಾಚ್ ಆಗ ಅವಕಾಶ. ವಾಸು ಹುದ್ದಾರಿ ನೆಲಕ್ಕೆ ಉರುಳ್ತಾ ಇದೆ. ಕರ್ನಾಟಕ ರಾಕ್ಸ್ ಒಂದು ಟಾಸ್. ಕರ್ನಾಟಕ ರಾಕ್ ನಾಣ್ಯ ಚಿಮ್ಮಿಗೆ ಜಯಗಳಿಸಿ ತಮ್ಮ ನಿರ್ಣಯವನ್ನು ಆದಷ್ಟು ಶೀಘ್ರ ತಿಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಅಂಕಣ ಒಳಭಾಗದಲ್ಲಿ ಮತ್ತೋರು ಅನುಭವಿ ದಾಂಡಿಗ ಸಾಗರ್ ಭಂಡಾರಿ. ಮತ್ತೆ ದಿಲೀಪ್. BSY ಕಪ್ ಸಾಗ್ತಾ ಇದೆ. 2021 ಈ ಪಂದ್ಯ ನೇರ ಪ್ರಸಾರವನ್ನು ಮಾಡ್ತಾ ಇದೆ ಎಂ ಸ್ಪೋರ್ಟ್. ಸಚಿನ್ ಮಹಾದೇವ, ಓಂಕಾರ್ ಪಟೇಲ್ ಅವರ ದಿಗ್ದರ್ಶನದಲ್ಲಿ ಯಶಸ್ವಿ ಪಂದ್ಯಾಟದ ನೇರ ಲೈವ್ ಅಪ್ಡೇಟ್ಸ್ಗಳು ತಿಪಟೂರಿನ ಕಲ್ಪತರು ಕ್ರೀಡಾಂಗಣದಿಂದ. ಮತ್ತೆ ದಿಲೀಪ ಅಕ್ಷಯ್ಗೆ.
ಶಾರ್ಟ್ ಆಗಿ ಬಿದ್ದಂತ ಚೆಂಡು ಪಾಯಿಂಟ್ ಬಾಗಿ ತಳ್ಳಿದ್ರು. ಒಂದು ಓಟದ ಸೇರ್ಪಡೆಯನ್ನು ಕಾಡ್ತಾ ಇದೆ. ಅಕ್ಷಯ್ ಖಾತೆ ಆರಂಭಗೊಳ್ತಾ ಇದೆ. ಸ್ಟ್ರೈಕರ್ ವಿಭಾಗದಲ್ಲಿ ಸಾಗರ್ ಭಂಡಾರಿ, ಉಡುಪಿ ಮೂಲದ ಅನುಭವಿ ಆಟಗಾರ, ಫ್ರೆಂಡ್ಸ್ ಬೆಂಗಳೂರಿನ ಜೀವಾಳ. ರೇಣುಗೌಡ ಸಾರಥದ ಫ್ರೆಂಡ್ಸ್ ಪರವಾಗಿ ಬಹಳಷ್ಟು ವರ್ಷಗಳ ಕಾಲ ಆಡಿದ ಅನುಭವಿ ಆಟಗಾರ. ಮತ್ತದಿಲ್ಲಿ ಶಾರ್ಟ್ ಆಗಿ ಬಿದ್ದ ಚೆಂಡು ಕಟ್ ಮಾಡುವಂತ ಪ್ರಯತ್ನ, ತಟ್ಟಿ ಮುಟ್ಟಿ ಓಟ ಪಡ್ಕೊಳ್ತಾ ಇದೆ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ, ಸಾಗರ್ ಖಾತೆ ಆರಂಭಗೊಳ್ತಾ ಇದೆ. ಟೆನ್ನಿಸ್ ಬಾಲ್ ನಲ್ಲಿ ಬಹಳಷ್ಟು ಹೆಲಿಕಾಪ್ಟರ್ ಶಾಟ್ ಅನ್ನ ಆರಂಭಿಸಿದ ಅನುಭವಿ ಆಟಗಾರ ಸಾಗರ್. SRV ಸ್ಪೋರ್ಟ್ಸ್ ಮಾಲಕನು ಕೂಡ. ಒಂದೋಟದ ಸೇರ್ಪಡೆ, ಆಶೀಶ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಉಡುಪಿ ಮೂಲದ ಮತ್ತೋರ್ವ ಆಟಗಾರ ಆಶೀಶ್. ಪ್ರತಿಯೊಂದು ತಂಡದಲ್ಲಿ 3 ಐಕಾನ್ ಪ್ಲೇಯರ್ ಗಳನ್ನ ಆಡ್ತಾ ಇದ್ದಾರೆ. ರಾಜ್ಯದ ಪ್ರತಿಷ್ಠಿತ 30 ಐಕಾನ್ ಪ್ಲೇಯರ್ಗಳು 10 ತಂಡದಲ್ಲಿ ತಿಪಟೂರಿನ ಕ್ರಿಕೆಟ್ ಹಬ್ಬದಲ್ಲಿ. ಒಂದೋಟದ ಸೇರ್ಪಡೆ, ಆರಂಭಿಕ ಒಂದು ಹುದ್ದರಿಯನ್ನು ಕಳ್ಕೊಂಡ್ರು ಕೂಡ ಕ್ಲಾಸಿಕ್ ತಂಡ ಸ್ವಲ್ಪ ಕ್ಲಾಸಿಕ್ ಆಟ ಆರಂಭಿಸ್ತಾ ಇದೆ. ಮೊದಲ ಓವರ್ ಮುಕ್ತಾಯದ ಬಳಿಕ ತಂಡ ಮೊತ್ತ 6. ಕಾಪಿಶ್ ಓವರ್ ನಂಬರ್ 1, ಸ್ಕೋರ್ 6 for 1, 6-1. ವೈಷ್ಣವಿ ಪಂದ್ಯಾಟವನ್ನು ಆಡ್ತಾ ಇದೆ ಕ್ಲಾಸಿಕ್ ಕ್ರಿಕೆಟರ್ಸ್ ಆಶ್ರಯದಲ್ಲಿ. ಒಂದು ಪಂದ್ಯಾಟ ಕ್ಲಾಸಿಕ್ ಕ್ರಿಕೆಟ್ ಆಶ್ರಯದಲ್ಲಿ ನಡೀತಾ ಇದೆ. ಮೊದಲ ಬಹುಮಾನ 2 ಲಕ್ಷ ಆಕರ್ಷಕ ಟ್ರೋಫಿ, ದ್ವಿತೀಯ ಬಹುಮಾನ 1 ಲಕ್ಷ ಮಿನುಗೋ ಟ್ರೋಫಿ. 3 ದಿನಗಳ ಕ್ರಿಕೆಟ್ ಹಬ್ಬ, ಕ್ರಿಕೆಟ್ ಜಾಥಾ, ಕ್ರಿಕೆಟ್ ಕಲವ, ಕ್ರಿಕೆಟ್ ಹಂಗಾಮ ತಿಪಟೂರಿನ ಕಲ್ಪತರು ಕ್ರೀಡಾಂಗಣದಲ್ಲಿ. BSY ಕಪ್ 3ನೇ ಬಾರಿ ಪಂದ್ಯಾಟ ಆಯೋಜಿಸ್ತಾ ಇದೆ. 2ನೇ ಬಾರಿ ಹೊನಲ್ ಬೆಳಕಿನ ಮಾಯಾಜಾಲದ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ನಿನ್ನೆ ಆರಂಭಗೊಂಡ ಪಂದ್ಯ ಇವತ್ತು ಮುಂದುವರಿಕೆ, ನಾಳೆ ಸಮಾರೋಪ. ರಘು ಟಿಯಾನ್ ಅವರ ಒಂದು ಸಾರಥ್ಯದಲ್ಲಿ ಯುವಕರು ಬಹಳಷ್ಟು ಯಶಸ್ವಿ ಪಂದ್ಯಾಟವನ್ನ ನಿರ್ವಹಿಸ್ತಾ ಇದ್ದಾರೆ. ಎಸೆಗಾರಿಕೆ ಭಾಗದಲ್ಲಿ ಪ್ರದೀಪ್ ಶೆಟ್ಟಿ, ಉಡುಪಿ ಮೂಲದ ಮತ್ತೋರ್ವ ಆಟಗಾರ, ವೈಷ್ಣವಿಯ ಪರವಾಗಿ. ಮತ್ತೆ ಎಸೆಗಾರಿಕೆ ಭಾಗದ ಪ್ರದೀಪ್. ಗೂಟ ರಕ್ಷಣೆಯಲ್ಲಿ ಸುಜಿತ್. ಆದಷ್ಟು ಶೀಘ್ರ ಪಂದ್ಯಾಟ ಮುಂದುವರಿಸಬೇಕು. ವೈಷ್ಣವಿ ಸಮಯ ಮೀರ್ತಾ ಇದೆ. ಗೂಟಗಳ ಹಿಂದೆ ಸುಜಿತ್ ಆಚಾರ್, ಮತ್ತವರು ಉಡುಪಿ ಮೂಲದ ಅನುಭವಿ ಆಟಗಾರ. ಇವತ್ತು ಬಹಳ ಸುತ್ತಮುತ್ತ ಆಟವನ್ನು ತೋರ್ಪಡಿಸಿ 2 ಸಿಕ್ಸರ್ಗಳ ನಡುವೆ 21ರ ಆಟವನ್ನು ದಾಖಲಿಸಿದ್ರು. ಈ ತಂಡದ ಎಸೆತ ಚೆಂಡು ಬಹಳ ಸುತ್ತಮುತ್ತ ಎಸೆತ ಮುಂದೆ ಬಂದು ಆಡುವಂತ ಪ್ರಯತ್ನ. ಜಿ ಪಿನುಕಡಿ ಭಾಗದಲ್ಲಿ ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. ದಿಲೀಪ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಒಂದು ಓಟ ಅಕ್ಷಯ್ ಖಾತೆಗೆ. ಅಕ್ಷಯ್ 120 ಓಟನ್ನು ಮಾಡ್ತಾ ಸ್ಟ್ರೈಕ್ ರೊಟೇಟ್ ಮಾಡ್ತಾ ಇದ್ದಾರೆ. ಪಾರ್ಟ್ನರ್ಶಿಪ್ ಬಿಲ್ಡಪ್ ಆಗ್ತಿದೆ. ಜೊತೆ ಆಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ ಕ್ಲಾಸಿಕ್ ಕ್ರಿಕೆಟರ್ಸ್ಗೆ. ಮುಂದಿನ ಪಂದ್ಯ ಕರ್ನಾಟಕ ರಾಘವಾಸ ಸ್ಮ್ಯಾಶ್. ಸುಂದರತೆ ಹೊಡೆತ ಮಿಡುಕೇಡಿ ಭಾಗದಲ್ಲಿ ಸಾಗರ್ ಭಂಡಾರಿ ಒಂದು ಓಟವನ್ನು ದಾಖಲಿಸ್ತಾ ಇದ್ದಾರೆ.
ಉದ್ದರಿ ಉಳಿಸಿಕೊಂಡು ಆಡುವ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ ಕ್ಲಾಸಿಕ್. ತನ್ನ ಅನುಭವಿ ಆಟಗಾರ ಸವ್ಯಸಾಚಿ ವಾಸು ಪ್ರಕಾಶ್ ಔಟ್ ಆದ ನಂತರ ಸ್ವಲ್ಪ ಮಟ್ಟಿಗೆ ಆಟಗಾರರು ಉತ್ತಮ ರೀತಿಯ ಒಂದು ಪಾರ್ಟ್ನರ್ಶಿಪ್ ಬಿಲ್ಡಪ್ ಮಾಡ್ತಾ ಇದೆ, ಜೊತೆ ಮುಂದುವರಿಕೆ ಕಾಡ್ತಾ ಇದೆ. ಬಹಳ ಸುತ್ತಮುತ್ತ ಎಸೆತ ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು ಅಕ್ಷಯ್. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಕರ್ನಾಟಕ ರಾಕ್ನ ಪ್ರಮುಖ ರೂವಾರಿ ರಾಕು ಟಿಆರ್ ಈಗಾಗಲೇ ಆಗಮಿಸಿದವರು ಕೂಡ ಹೃತ್ಪೂರ್ವಕ ಸ್ವಾಗತ ಬಯಸ್ತಾ ಇದ್ದಾವೆ. ಬಹಳ ಸೂತಮರ್ತೆ ಸತ ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ಮುಂದೆ ಹೋಗಿ ಆಡುವಂತ ಪ್ರಯತ್ನ ಬಿರುಸಿನ ಸಿಕ್ಸರ್ ದಾಖಲಾಗ್ತಾ ಇದೆ ಸಾಗರ್ ಭಂಡಾರಿ ಮುಖೇನ. ಮೊದಲ ಓವರ್ನ ಎರಡನೇ ಓವರ್ ಮುಕ್ತಾಯದಲ್ಲಿ ತನ್ನ ಮೊತ್ತ 16. ದ ಕಾಂಪ್ಲಿಶ್ ಓವರ್ ನಂಬರ್ 2. एसआर के बाद आशीष स्ट्राइकर विभागದಲ್ಲಿ ಆಶೀಶ್ ಟು ಅಕ್ಷಯ್. ಲೋವರ್ ಫುಟ ಸಂಕೇತದ ಚೆಂಡು ಬಹಳ ಸುತ್ತಮುತ್ತ ಎಸೆತ ಒಂದು ಓಟದ ಹೆಚ್ಚುವರಿ ಸೇರ್ಪಡೆ ಎರಡನೇ ನೋಟ ಪೂರೈಸುವ ಪ್ರಯತ್ನ ಪೂರೈಕೆಯೂ ಕೂಡ ಎರಡು ಓಟದ ಹೆಚ್ಚುವರಿ ಸೇರ್ಪಡೆ ಅಕ್ಷಯ್ ಖಾತೆಗೆ. ತಂಡದ ಮೊತ್ತ 18. ವೈಷ್ಣವಿ ವರ್ಸಸ್ ಕ್ಲಾಸಿಕ್ ಪಂದ್ಯಾಟವನ್ನು ಆಡ್ತಾ ಇದೆ. ಬಹಳ ಸುತ್ತಮುತ್ತ ಎಸೆತ ಕ್ಯಾಚ್ ಆಗ ಅವಕಾಶ ಇದೆ. ಅಲ್ಲಿ ಕ್ಷೇತ್ರಕ್ಕೆ ಸ್ವಲ್ಪ ಮಟ್ಟಿಗೆ ಸದುಪಯೋಗ ಮಾಡುವಂತ ಅವಕಾಶ ಇತ್ತು, ಸದುಪಯೋಗ ಆಗ್ತಾ ಇಲ್ಲ. ಓಟದ ಹೆಚ್ಚುವರಿಯ ಸೇರ್ಪಡೆ
ಮತ್ತೆ ಪ್ರದೀಪ್. ಇತರ ಮಧ್ಯೆ ಸದ್ಯ ಚೆಂಡು ಬಾರಿಸುವುದು ಮತ್ತು ಹೊಡೆತ ಅಕ್ಷಯ್ ದಾಡಿನ ಮುಖೇನ ಸಾಗರ್ ವಾಲಿಬಾಲ್ ನ ಆಟವನ್ನು ಮಾಡುವಂತ ಪ್ರಯತ್ನ. ಕರ್ನಾಟಕ ರಾಕಾಸ್ ತಮ್ಮ ನಿರ್ಣಯವನ್ನು ಆದಷ್ಟು ಶೀಘ್ರ ತಿಳಿಸಬೇಕು. ಶಂಕಿ ಮಾರ್ಕ್ ಆದಷ್ಟು ಶೀಘ್ರ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶಂಕಿ ಹಾಗೂ ಮಾರ್ಕ್. ಮೊತ್ತ 39 39. The completion over number 4 score 39-42. 39ಕ್ಕೆ
ತನ್ಮಧ್ಯೆ ಎಸೆದ ಚೆಂಡು ಬಾಲ್ ಸುತ್ತಮುತ್ತ ಹೊಡೆತ ಚೆಂಡು ಸೀಮಾ ರೇಖೆ ಹೊರಭಾಗದಲ್ಲಿ ಷಟ್ಕ ಆರೋಟದ ಸೇರ್ಪಡೆ ಸಾಗರ್ ಭಂಡಾರಿ ಮುಖ್ಯನ. ಮತ್ತೆ ಆಶೀಶ್ ಈ ಬಾರಿ ಎಸೆದ ಚೆಂಡು ಕಟ್ ಮಾಡ್ತಾ ಇದ್ದಾರೆ. ಸ್ಕ್ವೇರ್ ಕಟ್, ಒಂದು ಓಟದ ಹೆಚ್ಚುವರಿ ಸೇರ್ಪಡೆ, ಎರಡನೇ ಓಟ ಪೂರೈಸುವ ಪ್ರಯತ್ನ, ಎರಡು ಓಟದ ಪೂರೈಕೆ ಕೂಡ ಆಗ್ತಾ ಇದೆ. 47 ಕೇವಲ 14 ಓಟದ ಅವಶ್ಯಕತೆ. ಬಹುಶಃ ಈ ರೀತಿಯ ಚಾಂಪಿಯನ್ಸ್ ಲೀಗ್ ಪಂದ್ಯಾಟಗಳು, ಈ ರೀತಿಯ IPL ಮಾದರಿ ಪಂದ್ಯಾಟ ಕೆಲವೊಂದು ಪೂರ್ಣ ಪ್ರಮಾಣದ ತಂಡಕ್ಕೆ ಉಳಿವಿನ ಪ್ರಶ್ನೆ. ಯಾವುದೇ ರೀತಿ ಓಟಗಳಿಗೆ ಅವಕಾಶವನ್ನು ಕಾಡ್ತಾ ಇಲ್ಲ. ಒಂದು ಹಂತದಲ್ಲಿ ಕ್ರಿಕೆಟ್ ಸ್ವಲ್ಪ ಮಟ್ಟಿಗೆ ಮೆನಿ ಮೈಂಡೆಡ್ ಆಗಿತ್ತು, ಈಗ ಸ್ವಲ್ಪ ಮಟ್ಟಿಗೆ ಮನಿ ಮೈಂಡೆಡ್ ಆಗುವಂತ ಪ್ರಯತ್ನಗಳು ಸಾಗ್ತಾ ಇದೆ. ನಿಜ ಸ್ವರೂಪದ ಕ್ರಿಕೆಟ್ ಸ್ವಲ್ಪ ಮಟ್ಟಿಗೆ ಅದಲು ಬದಲಾಗ್ತಾ ಇದೆ. ಪೂರ್ಣ ಪ್ರಮಾಣದ ತಂಡಗಳು ಬಹಳಷ್ಟು ಸಂಕಷ್ಟದ ಪರಿಸ್ಥಿತಿ ಈಗಿನ ಕ್ರಿಕೆಟಿನ ಹಂತವನ್ನು ಕಂಡುಕೊಳ್ತಾ ಇದೆ. ತಂಡ ಕಟ್ಟಿದ ಮಾಲೀಕರಿಗೂ ಕೂಡ ಸಂಕಷ್ಟದ ಸಮಯ. ಉತ್ತಮ ರೀತಿಯ ಸತ, ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ಡಾಟೆಡ್ ಡೆಲಿವರಿ, ಅಂಕಿ ಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. BSY ಕಪ್ 2021 ಸಾಗ್ತಾ ಇದೆ. ಯಶಸ್ವಿ ಪಂದ್ಯಕೂಟ ತಿಪ್ಪಟೂರು ಕಲ್ಪತರು ಕ್ರೀಡಾಂಗಣದಲ್ಲಿ ಕ್ಲಾಸಿಕ್ ಕ್ರೀಡಾ ಆಶ್ರಯದಲ್ಲಿ 3 ದಿನಗಳ ಕ್ರಿಕೆಟ್ ಹಬ್ಬ, ಕ್ರಿಕೆಟ್ ಜಾತ್ರೆ, ಕ್ರಿಕೆಟ್ ಕಲಬ, ಕ್ರಿಕೆಟ್ ಹಂಗಾಮ. ರಘು TN ಸಾರಥ್ಯದ ಪಂದ್ಯಾಟ ಅತಿ ಯಶಸ್ವಿಯಾಗಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. NR ಸಂತೋಷ್ ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಅವರ ಒಂದು ಬಹಳಷ್ಟು ಮುಂದಾಳತ್ವದಲ್ಲಿ ಯಶಸ್ವಿ ಪಂದ್ಯಾಟ 3ನೇ ಬಾರಿ BSY ಕಪ್ ಸಾಗ್ತದೆ. 2ನೇ ಬಾರಿ ಹೊನಲು ಬಳಿಕಿನ ಮಾಯಾಜಾಲದ ಪಂದ್ಯಕೂಟ. ತರದ ಮೊತ್ತ 47. ಅಲ್ಲಿ ಜೈ ಕರ್ನಾಟಕದ ಆಟಗಾರರು, ಕರ್ನಾಟಕ ರಾಕ್ ತಂಡ ಪ್ರಸ್ತಕ್ಕಂತ ಶಂಕಿ ಹಾಗೂ ಮಾರ್ಕ್ ಎಲ್ಲಿದ್ರು ಕೂಡ ಇತ್ತ ಬರಬೇಕು ನಮ್ಮ ಕಮೆಂಟ್ರಿ ಬಾಕ್ಸ್ ಹತ್ತ. ನಿಮ್ಮ ತಂಡದವರು ಕಾಯ್ತಾ ಇದ್ದಾರೆ. ಶಂಕಿ ಹಾಗೂ ಮಾರ್ಕ್. ಬಹಳ ಸುತ್ತಮುತ್ತ ಎಸೆತ, ಒಂದು ಓಟದ ಸೇರ್ಪಡೆ ಎಸಗಾರಿಕೆ ಭಾಗದಲ್ಲಿ ರಘು. 13 ಓಟದ ಅವಶ್ಯಕತೆ, 17ಕ್ಕೆ 13. TPL ನ ಅತ್ಯುತ್ತಮ ಎಸೆತಗಾರ ಈ ಬಾರಿ ಪ್ರಶಸ್ತಿಯನ್ನು ಪಡೆದಂತ ರಘು. ತುಮಕೂರು ಪರಿಸರದ ಇಮ್ರಾನ್ ತಾಹಿರ್. ವಿಶಿಷ್ಟ ರೀತಿಯ ಒಂದು ಹೆಜ್ಜೆ, ವಿಶಿಷ್ಟ ರೀತಿಯ ಒಂದು ಎಸೆತ, ವಿಶಿಷ್ಟ ರೀತಿಯ ಡ್ಯಾನ್ಸ್. ರಘು ಈಗ ಭಂಡಾರಿಗೆ. ಈ ಬಾರಿ ಎಸೆತ ಚೆಂಡು ಯಾವುದೇ ರೀತಿಯಲ್ಲಿ ಒಂದು ಓಟದ ಸೇರ್ಪಡೆಯನ್ನು ಕಾಣ್ತಾ ಇದೆ.
ತಂಡದ ಮೊತ್ತ 49-49, ಕೇವಲ 12 ಓಟದ ಅವಶ್ಯಕತೆ. ಅಕ್ಷಯ್ ಸ್ಟ್ರೈಕರ್ ವಿಭಾಗದಲ್ಲಿ ಅಚ್ಚು ಮತ್ತು ಗಾಲ್ ವಿಲನ್ ಆಕ್ಸಿಲ್ ಪರವಾಗಿ ಆಡುವ ಆಟಗಾರ ಅಕ್ಷಯ್. ಈ ಬಾರಿ ಬಹಳ ಸುತ್ತಮುತ್ತ ಒಂದು ಎಸೆತ. ರಘುನಂದ ಬಹಳಷ್ಟು ಸಮಯ ಆನಂದದಲ್ಲೇ ಇರ್ತಾನೆ. ವಿಶಿಷ್ಟ ರೀತಿಯ ಡ್ಯಾನ್ಸ್ ಮುಖೇನ ಖ್ಯಾತಿಯನ್ನು ಪಡೆದಿದ್ದಾನೆ. ಕಳೆದ ಟಿಪಿಎಲ್ ಕೂಡ ಅತ್ಯುತ್ತಮ ಎಸೆತಗಾರ ಪ್ರಶಸ್ತಿಯನ್ನು ಕೂಡ ತನ್ನದಾಗಿಸಿಕೊಂಡಿದ್ದಾನೆ. ಕೊನೆ ಹಂತದಲ್ಲಿ ಕರ್ನಾಟಕ ರಾಕ್ಗೆ ಸಹಿ ಹಾಕಿದ್ದಾನೆ. ಈ ತನ್ಮಧ್ಯೆ ರಿವರ್ಸ್ ಶಾಟ್ ಬಹಳ ಸುತ್ತಮುತ್ತ ಹೊಡೆದ ಅಕ್ಷಯ್ ದಾಡಿನ ಮುಖೇನವಾಗಿ ಚೆಂಡು ಸಿಕ್ಸರ್ ಷಟ್ಕ ಸ್ವಸ್ತಿಕ್ ಮುಖೇನ ಬರ್ತಾ ಇದೆ. ಈ ಮುಂಚೆ ಅಕ್ಷಯ್ ಬಹಳ ಸುತ್ತಮುತ್ತ ಆಟವನ್ನು ಆಡಿದ್ರೆ ಈಗ ಸ್ವಸ್ತಿಕ್ ನಾಗರಾಜ ಉತ್ತಮ ರೀತಿಯ ಎಸೆತ. ಹುದ್ದರಿ ಆಘಾತವನ್ನ ಕಂಡುಕೊಳ್ತಾ ಇದೆ. ಅಂತಿಮವಾಗಿ ರಘುನಂದ ಆನಂದವನ್ನ ಮಾಡೋ ಪ್ರಯತ್ನ ಮಾಡಿದ್ರು ಕೂಡ ಈಗ ಜಯದ ಸನಿಹ. ಕ್ಲಾಸಿಕ್ ತಂಡದ ಮೊತ್ತ 55, 6 ಓಟದ ಅವಶ್ಯಕತೆ. ಅಂಕಣ ಒಳಭಾಗದಲ್ಲಿ ತಂಡದ ಪ್ರಮುಖ ಆಟಗಾರ ಆಲ್ರೌಂಡರ್ ಸವ್ಯಸಾಚಿ ತಾಂಡಿಗ ಈ ಪಂದ್ಯಾಟದ ಪ್ರಧಾನ ಪೋಷಕ. ರಕೂಟಿಯನ್ ಶಾರ್ಟ್ ಆಗಿ ಬಿದ್ದ ಚೆಂಡು ಬಹಳ ಸುತ್ತಮುತ್ತ ಎಸೆತ. ದಿಲೀಪ್ ಕ್ಷೇತ್ರ ರಕ್ಷಣೆ ಮಾಡಿದ್ದಾರೆ. ಪಾಯಿಂಟ್ ಭಾಗದಲ್ಲಿ ತಳ್ಳುವ ಪ್ರಯತ್ನವನ್ನ ರಘು ಮಾಡ್ತಾ ಇದ್ದಾರೆ. ಓವರ್ನ ಮುಕ್ತಾಯವನ್ನು ಕಾಡ್ತಾ ಇದೆ. ಮುಕ್ತಾಯದ जरूर है तेरी नजर का कसूर।
60 ವಿಜಯದ ಸನ್ಹೆ ಬರ್ತಾ ಇದೆ. ಡ್ರೈವರ್ ಸೀಟ್ ನಲ್ಲಿದೆ, ಚಾಲಕನ ಸ್ಥಿತಿಯಲ್ಲಿದೆ. ಕ್ಲಾಸಿಕ್ ಸತತ 2ನೇ ಪಂದ್ಯಾಟವನ್ನ ಕ್ಲಾಸಿಕ್ ಆಗಿ ಗೆಲ್ತಾ ಇದೆ. ಮಾತದೆಲೆ ಈ ಬಾರಿ ಎಸೆತ ಚೆಂಡು ಬಳಸುತ್ತ ಮತ್ತೊಂದು ಎಸೆತ, ತನ್ಮೂಲಕ ಕ್ಲಾಸಿಕ್ ಜಯವನ್ನು ದಾಖಲಿಸ್ತಾ ಇದೆ. 61ರ ಒಂದು ಚೇಸ್ ಮಾಡಬೇಕಾದಂತ ಕ್ಲಾಸಿಕ್ ಒಂದು ಹಂತದ ಅಪಾಯವನ್ನ ಕಂಡುಕೊಂಡ್ರು ಕೂಡ ಅಂತಿಮ ಹಂತದಲ್ಲಿ ವಿಜಯವನ್ನ ಕಂಡುಕೊಳ್ತಾ ಇದೆ. ಅಭಿನಂದನೆಗಳು ಕ್ಲಾಸಿಕ್ಗೆ, ಕೃತಜ್ಞತೆಯನ್ನ ಅರ್ಪಿಸ್ತಾ ಇದ್ದೇವೆ. ವೈಷ್ಣವಿ DJ Rohit.